ಹಾಯ್ ಫ್ರೆಂಡ್ಸ್. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಪಾಸಿಟಿವ್ ಆಗಿದ್ದೀನಿ. ನಾನು ನಿಮಗೆ ಹವಾಯಿನ್ ಪ್ರೇಯರ್ ಬಗ್ಗೆ ಹೇಳಿದೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ಅದೇ ಒಂದು ಪ್ರೇಯರ್ನ ಈಗ ಕೆಲವ್ರಿಗೆ ಹೇರ್ ಫಾಲ್ ಇರುತ್ತೆ, ಅಥವಾ ಡ್ಯಾಂಡ್ರಫ್ ಇಶ್ಯೂ ಇರುತ್ತೆ, ಅಥವಾ ಎನಿ ವೈಟ್ ಹೇರ್ಸ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಯಾವ ಥರ ಯೂಸ್ ಮಾಡ್ಕೋಬೋದು ನಾವು ಈ ಹವಾಯಿನ್ ಪ್ರೇಯರ್ನ? ಪ್ರತಿಯೊಂದು ವಿಷಯಕ್ಕೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಹೇಗೆ ಯೂಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಈಗ ಹೇರ್ ಫಾಲ್ ಇದೆ, ಅಥವಾ ಡ್ಯಾಂಡ್ರಫ್ ಇದೆ, ಅಥವಾ ಏನೋ ಸ್ಕ್ಯಾಲ್ಪ್ ಇಶ್ಯೂ ಇದೆ, ಏನೋ ಒಂದು ಅಂದ್ಕೊಳ್ಳೋಣ, ವೈಟ್ ಹೇರ್ಸ್ ಇದೆ, ಏನೋ ಒಂದು ಪ್ರಾಬ್ಲಮ್ ಇದೆ ನಿಮಗೆ. ಹೇಗಪ್ಪ ಈ ಹವಾಯಿನ್ ಪ್ರೇಯರ್ನ ನಾವು ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿ ಬಂದರೆ, ವೆರಿ ಫಸ್ಟ್ 100% ರೆಸ್ಪಾನ್ಸಿಬಿಲಿಟಿ. ನನ್ನ ಹೇರ್ಸ್ ಫಾಲ್ ಆಗ್ತಾ ಇರೋದಕ್ಕೆ, ಅಥವಾ ಡ್ಯಾಂಡ್ರಫ್ ಆಗಿರೋದಕ್ಕೆ, ಅಥವಾ ವೈಟ್ ಹೇರ್ಸ್ ಆಗಿರೋದಕ್ಕೆ ನಾನು ತೊಗೊಂಡಿರೋ ಫುಡ್ ಇರ್ಬೋದು, ಅಥವಾ ಹೇರ್ ಬಗ್ಗೆ ಕೇರ್ ಮಾಡದೇ ಇರೋದಿರ್ಬೋದು, ಅಥವಾ ಕೆಮಿಕಲ್ಸ್ನ ಯೂಸ್ ಮಾಡಿರೋದಿರ್ಬೋದು, ಅಥವಾ ಬೇರೆ ಏನೋ ನಾನೊಂದು ಯಾರಿಗೋ ನೋವು ಮಾಡಿರೋ ಒಂದು ಪೇಯ್ನಿಂದ ನನಗೆ ಡಿಪ್ರೆಷನ್ ಒಂದೇ ಅಲ್ಲ, ಟೆನ್ಷನ್ಸಿಂದ ರಿಲೀಸ್ ಹೇರ್ಸ್ ಎಲ್ಲ ಫಾಲ್ ಆಗ್ತಾ ಇರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ವೈಟ್ ಹೇರ್ಸ್ ಆಗಿರ್ಬೋದು. ಸೊ 100% ರೆಸ್ಪಾನ್ಸಿಬಿಲಿಟಿನ ನಾನು ತಗೊಳ್ತಾ ಇದ್ದೀನಿ ಮೈ ಡಿಯರ್ ಹೇರ್. ನಿಮಗೆ ಈ ಥರ ಒಂದು ಪ್ರಾಬ್ಲಮ್ ಬರೋದಕ್ಕೆ ನಾನೇನೇ ಕಾರಣ. ರಿಯಲಿ ಐ ಆಮ್ ಸಾರಿ ಅಂತ ಹೇಳಿ ಹೇರ್ ಹತ್ರ ಕೇಳ್ತೀವಿ. ರಿಯಲಿ ಐ ಆಮ್ ವೆರಿ ಸಾರಿ ಮೈ ಡಿಯರ್ ಹೇರ್ ಅಂತ ಹೇಳಿಬಿಟ್ಟು. ಸೊ ಹೇರ್ಗೆ ಸಾರಿ ಕೇಳಬೇಕಾದ್ರೆ ಏನೇನೇನೇನೇನೇ ನಿಮಗೆ ರೀಸನ್ ಅಂತ ಫೀಲ್ ಆಗುತ್ತೆ, ಅದೆಲ್ಲ ನೀವು ಇಮ್ಯಾಜಿನ್ ಮಾಡಿಕೊಂಡು ಅದೆಲ್ಲ ರಿಲೀಸ್ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ಆ ಸಾರಿನ ಹೇರ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ ಅಂತ ಫೀಲ್ ಆಗ್ತೀರಾ. ಅದಾದಮೇಲೆ ಪ್ಲೀಸ್ ಫರ್ಗಿವ್ ಮೀ, ನಾನು ಅದೆಲ್ಲ ಮಾಡಿರೋದಕ್ಕೆ ನಿಂಗೆ ಈ ಥರ ಪ್ರಾಬ್ಲಮ್ ಬಂದಿದೆ, ಸೊ ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಆ್ಯಂಡ್ ಹೇರ್ ಕೂಡ ನಿಮ್ಮನ್ನ ಕ್ಷಮಿಸ್ತಾ ಇದೆ ಅಂತ ಫೀಲ್ ಆಗಿ, ನೀವು ಕೂಡ ಹೇರ್ನ ಕ್ಷಮಿಸ್ತಾ ಇದ್ದೀರಾ ಅಂತ ಫೀಲ್ ಮಾಡ್ಕೊಳ್ಳಿ. ಸೊ ನೀವು ಡಿಸರ್ವ್ ಆಗಿದ್ದೀರಾ ಪೀಸ್ಗೆ ಅಂತಂದರೆ ನೀವು ಈ ಪ್ರಾಕ್ಟೀಸ್ಗಳನ್ನು ಮಾಡ್ಕೊಬೋದು. ಅದು ನಿಮಗೆ ಗೊತ್ತಿರಬೇಕು, ನಾನು ಮಾಡಬೇಕೋ ನಾನು ಮಾಡಬಾರ್ದು ಅಂತ. ಪ್ರತಿಯೊಬ್ಬರು ಪ್ರತಿಯೊಂದು ಇಶ್ಯೂಸಿಗೂ ಇದನ್ನು ಮಾಡ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ಐ ಥ್ಯಾಂಕ್ ಯು, ನನ್ನ ಕ್ಷಮಿಸಿರೋದಕ್ಕೆ. ಆ್ಯಂಡ್ ಹೇರ್ದೇನು ಪ್ರಾಬ್ಲಮ್ ಇದೆ ಅದೆಲ್ಲ ಕ್ಲಿಯರ್ ಆಗಿ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹೇರ್ ಅಂತ ಹೇಳ್ತೀವಲ್ಲ, ಆ ಥರ ಥ್ಯಾಂಕ್ ಯು ಫೀಲ್ ಆಗಿ ಹೇರ್ಗೆ, ಯೂನಿವರ್ಸ್ಗೆ, ಗಾಡ್ಗೆ, ಆಮೇಲೆ ಗುರುಗೆ, ಎಲ್ಲರಿಗೂ ಥ್ಯಾಂಕ್ಸ್ನ ಹೇಳಿ. ಅದಾದಮೇಲೆ ಐ ಲವ್ ಯು. ನನ್ನನ್ನು ನಾನು ಲವ್ ಮಾಡ್ತಾ ಇದ್ದೀನಿ, ಹೇರ್ಸ್ನ ನಾನು ಲವ್ ಮಾಡ್ತಾ ಇದ್ದೀನಿ, ಯೂನಿವರ್ಸ್ನ ನಾನು ಲವ್ ಮಾಡ್ತಾ ಇದ್ದೀನಿ, ಗಾಡ್ನ ಲವ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಸೆಲ್ಫ್ನ ಲವ್ ಮಾಡ್ತಾ ಇದ್ದೀನಿ. ನನಗೆ ಯಾರ್ಯಾರು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಎಲ್ಲರನ್ನೂ ಲವ್ ಮಾಡ್ತಾ ಇದ್ದೀನಿ. ಎಟ್ ದ ಸೇಮ್ ಟೈಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹವಾಯಿನ್ ಆ್ಯಂಡ್ ಹೀಸ್ ಪ್ರೇಯರ್ಸ್, ಆ್ಯಂಡ್ ಲವ್ ಯು ಸೋ ಮಚ್ ಫಾರ್ ಹವಾಯಿನ್ ಆ್ಯಂಡ್ ಹೀಸ್ ಪ್ರೇಯರ್ಸ್. ಅವ್ರ ಈ ಪ್ರೇಯರ್ನ ಕೊಟ್ಟಿರೋದಕ್ಕಲ್ವ ನಮಗಿದು ಯೂಸ್ ಆಗ್ತಾ ಇರೋದು. ಸೊ ಎಲ್ಲದನ್ನು ಥಿಂಕ್ ಮಾಡ್ತಾ ಹೋಗಿ ತುಂಬಾ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡೋದಕ್ಕೆ ಇರುತ್ತೆ. ಸೊ ಐ ಲವ್ ಯು ಡಿಯರ್ ಹೇರ್ ಅಂತ ಹೇಳ್ತೀರಾ. ಒಂದು 21 ಟೈಮ್ಸ್ ಹೇಳಿ, ಇಲ್ಲ 61 ಟೈಮ್ಸ್ ಹೇಳಿ, ಇಲ್ಲ 101 ಟೈಮ್ ಹೇಳಿ, ಅಥವಾ 128 ಟೈಮ್ಸ್ ಹೇಳಿ. 21 ಡೇಸ್ ಇದನ್ನ ಪ್ರಾಕ್ಟೀಸ್ ಮಾಡಿ. ಯಾವ ದಿನ ಬೇಕಾದರೂ ಮಾಡ್ಕೊಳ್ಳಿ, ಬಟ್ ಒನ್ ಟೈಮ್ ಅಂತ ಹೇಳಿ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಡೈಲಿ ನೀವು ಮಾಡ್ತಾ ಹೋದಾಗ ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ. ಆ್ಯಂಡ್ ಯಾಕೆ ಆ ಟೈಮಿಂಗ್ಸ್ ಎಲ್ಲ ಬೇಕು ಅನ್ನೋದು ನೀವು ಮುಂದೆ ಹೋಗ್ತಾ ಗೊತ್ತಾಗತ್ತೆ. ಏಕೆಂದರೆ ಆ ಟೈಮಿಗೆ ನಾವು ಕೂತಾಗ ಆಟೋಮೆಟಿಕ್ಕಾಗಿ ನಮ್ಮ ಮನಸ್ಸು ನಾನು ಇದನ್ನು ಮಾಡೋದಕ್ಕೆ ಕೂತಿದ್ದೀನಿ ಅಂತ ಹೇಳಿ ಬೇರೆ ಎಲ್ಲೆಲ್ಲೋ ಓಡೋಗೋದಿಲ್ಲ. ಸೊ ಆ ಪ್ರೇಯರ್ಗೇನೆ ಅದು ಸ್ಟಿಕ್ ಆನ್ ಆಗ್ತಾ ಹೋಗುತ್ತೆ ಡೇ ಬೈ ಡೇ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ನಿಮ್ಮ ಹೇರ್ ಇಶ್ಯೂಸ್ ಏನಿದೆ ಅದು ರಿಲೀಸ್ ಆಗಿಲ್ಲ ಅಂದರೆ ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಾನು ಹೇರ್ ಫಾಲ್ ಕಂಟ್ರೋಲಿಗೆ ನಿಮ್ಗೆ ಇನ್ನೊಂದು ರೆಮಿಡಿನ ಹೇಳಿದೆ. ಏನಂದರೆ ಎನರ್ಜಿ ಸರ್ಕಲ್ನ ಹಾಕ್ಕೊಳ್ಳೋದು, ಅದರಲ್ಲಿ ನಿಮ್ಮ ನೇಮ್ನ ಬರ್ಕೊಳ್ಳೋದು, ಆ್ಯಂಡ್ ಆ್ಯಡ್ ಬ್ರಿಕ್ಸ್ ಹೇರ್, ರಿವ್ಯೂ, ರಿಸ್ಟೋರ್ ರೂಟ್, ನರಿಶ್ ಫೇಸ್ ಲ್ಯಾಂಡ್, ಬ್ಯಾಂಬೂ ಸ್ಪೀಡ್, ಪ್ಲೆಂಟಿ, ಪ್ಲೆಥೋರಾ ಅನ್ನೋ ಒಂದು ಸ್ವಿಚ್ ಪ್ರೇಸ್ನ ಬರ್ಕೊಂಬಿಟ್ಟು, ಮೈ ಹೇರ್ ಈಸ್ ಥಿಕ್, ಮೈ ಹೇರ್ ಈಸ್ ಶೈನಿ, ಮೈ ಹೇರ್ ಈಸ್ ಬ್ಲ್ಯಾಕ್, ಮೈ ಹೇರ್ ಈಸ್ ಹೆಲ್ದಿ, ಮೈ ಸ್ಕ್ಯಾಲ್ಪ್ ಈಸ್ ಹೆಲ್ದಿ ಅಂತ ಹೇಳಿ ಎಲ್ಲ ಬರೆದ್ಬಿಟ್ಟು ನೀವು ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಡಿಯರ್ ಹೇರ್ಸ್ ಅಂತ ಹೇಳಿರ ಬರೆದ್ಬಿಟ್ಟು ಒಂದು ಕಡೆ ಇಟ್ಬಿಡಿ. ಅದಕ್ಕೂ ಒಂದು ಎನರ್ಜಿನ ಕೊಟ್ಬಿಟ್ಟು ಇಟ್ಬಿಡಿ. ಆ್ಯಂಡ್ ಈ ಒಂದು ಪ್ರೇಯರ್ನ ನೀವು ಮಾಡ್ಕೊಳ್ಳಿ. ಮಿರಾಕಲ್ಸ್ನ ನೋಡಿ. ಎನಿ ಮಿರಾಕಲ್ಸ್ ಇದ್ದರೆ ನನ್ನ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.
ಹ್ಯಾವ್ ಎ ನೈಸ್ ಡೇ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡೋದಕ್ಕೆ, ಶೇರ್ ಮಾಡೋದಕ್ಕೆ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ.